ಎಲ್ಲರಿಗೂ ನಮಸ್ಕಾರ. ಆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಸೈತಾತ್ನು ಏನು ಅದು ಯಾವಪ್ಪನ ಯಾವಾಗಲೂ ಬೆನ್ನಿಂದನೇ ಹಾಕೊಂಡಿರ್ತಾನೆ ಅಂತ ಅಂತೀರಾ? ಏನು ಮಾಡೋದು, ನನ್ನ ಮಗನಂತ ತಿಳ್ಕೊಂಬಿಟ್ಟಿದ್ದೀನಿ, ನನ್ನ ಅಳಿನಂತ ತಿಳ್ಕೊಂಡಿಲ್ಲ. ಏನು ಮಾಡೋಕ್ಕಾಗಲ್ಲ, ಕಷ್ಟದೊಳಗವನೇ. ಒಂದೆರಡು ದಿವಸ ಎಲ್ಲ ಸರೋತೈತೆ. ನಾನು ಇವಾಗ ಏನಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ಚಾನಲಲ್ಲಿ ಬರೋ ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆಗುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಒಂದು 600-700 ಜನಕ್ಕೆಲ್ಲ ಚಾನಲ್ ನಡೆಸೋಕ್ಕಾಗೋದಿಲ್ಲ. ಅದಕ್ಕೆ ಯಾರು ಬೇಜಾರಾಗಬೇಡ್ರಿ ದಯವಿಟ್ಟು. ಇವತ್ತಿನ ವೀಡಿಯೋ ಎಲ್ಲ ಹಾಕ್ತೀನಿ, ನಾಳಿನ ವೀಡಿಯೋ ಇಲ್ಲ. ನನಗೆ 500-600-700 ಜನಕ್ಕೆಲ್ಲ ಚಾನಲ್ ನಡೆಸೋಕ್ಕಾಗಲ್ಲ. ಯಾಕಂದರೆ ನನಗೂ ಕಷ್ಟ ಆಗುತ್ತೆ. ದಿನಕ್ಕೆ 4 ವೀಡಿಯೋ ಮಾಡಬೇಕು, 8 ನಿಮಿಷ 9 ನಿಮಿಷ ಅಂತಂದರೆ ಎಷ್ಟು ಕಷ್ಟ ಇದೆ. ವೀಡಿಯೋ ಕಂಟೆಂಟ್ಗೆ ಮೈಂಡ್ ಎಷ್ಟು ವರ್ಕ್ ಮಾಡಬೇಕು. 500-600 ಜನಕ್ಕೆಲ್ಲ ಚಾನಲ್ ನಡೆಸೋಕ್ಕಾಗಲ್ಲ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ನಾನು ಚಾನಲ್ ಸ್ಟಾಪ್ ಮಾಡ್ತಾಯಿದ್ದೀನಿ. ನನ್ನ ತಾಳ್ಮೆಗೂ ಒಂದು ಮಿತಿ ಇರುತ್ತಲ್ಲ. ಆಯಿತು, ಹತ್ತತ್ರ 1.5 ವರ್ಷ ಆಗೋಯ್ತು. ಸಬ್ಸ್ಕ್ರೈಬರ್ ಇಲ್ಲ, ವ್ಯೂಸ್ ಇಲ್ಲ, ಏನೂ ಇಲ್ಲ. ಏನೂ ಇಲ್ದಿರೋ ಚಾನಲ್ ಇಟ್ಕೊಂಡು ನಾನು ಏನು ಮಾಡಲಿ? ಅದರಿಂದ ನಮಗೇನು ಉಪಯೋಗ ಇಲ್ಲ. ದಿನಕ್ಕೆ ಏನೂ ಇಲ್ಲ ಅಂದರೂ ಒಂದು 20 ರೂಪಾಯಿ ಸಹ ಬರ್ತಾಯಿಲ್ಲ ನನಗೆ. ನಾನೇನು ಮಾಡೋದು ಹೇಳಿ, ನೀವೇ ಹೇಳಿ, ನಾನೇನು ಮಾಡಲಿ? 20 ರೂಪಾಯಿ ಆದರೂ ಲಾಭ ಬರಬೇಕು ತಾನೇ, ನಾನು ಅಷ್ಟು ಕಷ್ಟಪಡೋದಕ್ಕೆ. ಅದಕ್ಕೆ ಒಂದು 500-600 ಜನಕ್ಕೆಲ್ಲ ಚಾನಲ್ ನಡೆಸೋಕ್ಕಾಗಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಇವತ್ತು ವೀಡಿಯೋಗಳೆಲ್ಲ ಹಾಕ್ತಾಯಿದ್ದೀನಿ, ನಾಳೆಯಿಂದ ವೀಡಿಯೋಸ್ ಯಾವುದೂ ಬರೋಲ್ಲ. ಯಾರು ಬೇಜಾರಾಗಬೇಡಿ. ನಾಳೆಯಿಂದ ನಮ್ಮ ಚಾನಲಲ್ಲಿ ಯಾವುದೇ ವೀಡಿಯೋ ಬರೋಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ಶೋಭಿತಾ, ಧನು, ತಾತ ಮಾವ ಏನೋ ಇಬ್ರು ಎಲ್ಲೋ ಹೊಟ್ಟಂಗಿದ್ದೀರಾ? ಕಲಾವತಿ ಅವ್ರ ಮನೆಗೆ ಹಂಗೆ ಓಟ್ ಬರ್ತೀನಪ್ಪ. ಇವತ್ತೇ ನಾನು ಕೆಲ್ಸಕ್ಕೆ ರಜೆ ಅಂದಲ್ಲ, ಅದಕ್ಕೆ ಹಂಗೆ ಓಟ್ ಬರ್ತೀನಿ. ನಿನ್ನ ಮನೆಗೆ ಇರ್ತೀಯಲ್ಲ. ಮಾವ ತಾತ ಓಟ್ ಬರ್ತಾರೆ, ನೀವಿಲ್ಲೇ ಇರಿ. ಇಲ್ಲಪ್ಪ, ಕಲಾವತಿ ಅವ್ರ ಮನೆ ನನಗೆ ಹೋಗೇ ಇಲ್ಲ ಇವತ್ತು. ಹಂಗೆ ತಾತನ ಜೊತೆಗೆ ಹೋಗಿ ಬರ್ತೀನಿ. ನೀನಿರಪ್ಪ, ಎತ್ತು ಹೋಗಬೇಡ, ಇನ್ನು ಮಗು ದಿಗ್ಲು ಬೀಳ್ತಾಳೆ. ಇಲ್ಲ ದಿಗ್ಲು ಬೀಳೋ ಕೆಲಸ ಏನೂ ಇಲ್ಲ ಗಣ್ಯ. ಆಗ್ಬಿಡು ಪಾಪ, ಅವ್ರೇನು ಅಂಥ ಜನಗಳೆಲ್ಲ. ಏನೋ ಬಂದಾಗ ಒಂದು ಊಟ ಕೊಟ್ಬಿಡಮ್ಮ, ಎತ್ಕೊಂಡು ಹೊರಟೋತಾನೆ ಅಲ್ಲೊಬ್ಬನವನೇ. ಅವ್ನಿಗೆ ಎತ್ಕೊಂಡು ಹೋಗೋದು ಇವನು ಊಟ, ಇಬ್ಬರು ಸೇರಿ ತಿಂತಾರಂತೆ. ಅದೇ ಶೋಭಿತ ಹೇಳಿದ್ನೇನೆ, ನೀವು ಹೋಗಿದ್ರಂತಲ್ಲ. ಹೋಗಿದ್ನಪ್ಪ, ಏನಂತ ತೊಂದರೆ ಏನಿಲ್ಲ. ದೇವಸ್ಥಾನದಾಗ ಪೂಜಾರಪ್ಪನು ಹೇಳಿದ್ನಲ್ಲ, 4-5 ವರ್ಷದಿಂದ ಇಲ್ಲೇ ಅವರೇ, ಅವರಿಂದ ನಮಗೇನು ತೊಂದರೆ ಇಲ್ಲ ಅಂತ. ಏನಿಲ್ಲ, ನಾವು ಹೋಗಿ ಬರ್ತೀರಪ್ಪ. ಸರಿ ತಾತ, ಬಿರಿನ್ ಬಂದ್ಬಿಡ್ರಿ ತಾತ. ಬರ್ತೀನಿ ಹೇಳಮ್ಮ. ಹಾಗೆ ಇಜಪ್ಪನ ರಶ್ ಮಾತಾಡಬೇಕು, ಮಾತಾಡ್ಕೊಂಡು ಬರ್ತೀನಪ್ಪ. ಹಾಗೋ ವಿಜಯನ್ ಬಂದೇ ಬಿಟ್ರಲ್ಲ. ನೆನೆದವರ ಮನದಲ್ಲಿ ಅಂತ ಬಂದೇ ಬಿಟ್ನಪ್ಪ ನಮ್ಮ ದೇವರು. ಬಂದೇ ಬಿಟ್ನು. ಏನಪ್ಪ, ನಿನ್ನೆ ಮಾತಾಡಬೇಕು ಅಂತ ಬರ್ತಾಯಿದ್ನಿ, ನೀನೇ ಸಿಕ್ಬಿಟ್ಟೆ ಇಲ್ಲಿ. ಓಹೋ, ನಮ್ಮ ಬಸ್ ಐತೆ ಅದನ್ನ ಫುಲ್ ಗೆಟಪ್ ಚೇಂಜು. ಸೂಪರ್ ತಾತ, ಒಳ್ಳೆ ಮೋದಿ ಥರ ಕಾಣ್ತಾ ಇದ್ದೀರಾ. ಓಹೋ, ಎಂಥವರ್ಗು ಹೋಲಿಸ್ಬಿಟ್ಟಪ್ಪ ಇದು, ಎಂಥವರ್ಗು ಹೋಲಿಸ್ಬಿಡ್ತು. ಮೋದಿಯಲ್ಲಿ ನಾವೆಲ್ಲಿ? ಇಲ್ಲ ತಾತ, ಆ ಸ್ಪೆಕ್ಸ್ಗೂ ಆ ಗಡ್ಡಗೂ ನೀವು ಹಾಕಿರೋ ಡ್ರೆಸ್ಗೂ ಪರ್ಫೆಕ್ಟ್ ಆಗೈತೆ. ಏನು ತಾತ ನನ್ನ ಹತ್ರ ಮಾತಾಡ್ಬೇಕು ಅನ್ಕೊಂಡಿರೋದು? ಬಾವ ಒಂದು ಫೋನ್ ಮಾಡಿದಿರ, ಬಂದ್ಬಿಟ್ಟಿದ್ದೀರಲ್ಲ. ಇಲ್ಲಮ್ಮ, ಈ ಕಡೆನೇ ಬಂದಿದ್ದೆ. ಹೆಂಗಿದ್ದೀರೋ ಏನು ಹೆಚ್ಚು ಕಡಿಮೆನೋ ಕೇಳೋಣ ಅಂತ ಸುಮ್ಮನೆ ಬಂದೆ. ಏನೂ ಇಲ್ಲಪ್ಪ, ಬೋರಾಗ್ಸ್ ಕೊಡ್ತಾಯಿದ್ದೀನಿ ಜಾವಪ್ಪನ್ಕ. ನೀನು ಅಷ್ಟು ಸಹಾಯ ಮಾಡಬೇಕಪ್ಪ ನಂಗೆ. ಅಯ್ಯೋ, ನಾವೆಲ್ಲ ಏನಕ್ಕೆ ಬೇಕು ತಾತ? ನಮ್ಮ ಮಾವನಿಗೆ ರಾಜಪ್ಪನವನಲ್ಲ, ರಾಜಪ್ಪನು ಅಂತ ಅಪ್ಪನ ಹೇಳ್ದಂಗೆ ಕೇಳ್ತಾ ಇರ್ತಾನೆ. ನಾವೆಲ್ಲ ಏನು ಬೇಕು ನಮ್ಮ ಮಾವನಿಗೆ? ನೋಡ್ದಮ್ಮವ, ನಾನು ಹೇಳಿಲ್ಲ ಅತ್ತೆ ಮಾತು ಬಿಟ್ಕೊಡಲ್ಲ ಅಳಿನು ಅಂತ. ನೀನೇನು ಕೇಳಿದ್ದು? ಕಲ್ದಿರೋಕ್ಕಾಗಲ್ಲ ನೀನು. ಸುಮ್ಮನೆ ಇರಬೇಕದಪ್ಪ, ಸುಮ್ಮನೆ ಇರಬೇಕು. ನಿಂದೆ ತಪ್ಪು. ಏನಕ್ಕೆ ಬೇಕು? ಅವ್ರ ಸಂಸಾರ, ಅವ್ರ ಇಷ್ಟ, ಅವ್ರು ಏನೇನೋ ಮಾಡ್ಕೊತಾರೆ. ನೀನು ಯಾಕೆ ತಲೆ ಆಗ್ತಾ ಇದ್ದೆ? ಯಾಕೆ ತಲೆ ಆಗ್ತಾ ಇದ್ದೆ? ಅವ್ರ ಅಪ್ಪನೂ ಅವ್ರ ಅಮ್ಮನೂ ಎಲ್ಲ ಅವರೇ ಮಾತಾಡ್ತಾರೆ, ನೀನು ಸುಮ್ಮನೆ ಇರು. ಅಲ್ಲಮ್ಮವ, ಆ ಅಪ್ಪನು ಮಾಡಿರೋ ಕೆಲಸಕ್ಕೆ ನಾವು ನಮ್ಮ ಅಕ್ಕನ ಅವನ ಮನೆಗೆ ಕಳಿಸ್ಕೊಡ್ಬೇಕಾ? ಈ ಜನ್ಮದಲ್ಲಂತೂ ಸಾಧ್ಯವೇ ಇಲ್ಲ. ನಮ್ಮ ಅಕ್ಕ ಯಾವುದೇ ಕಾರಣಕ್ಕೂ ಅವನ ಮನೆಗೆ ಹೋಗಲ್ಲ, ನಾವು ಕಳಿಸೋದು ಇಲ್ಲ ಓದ್ತೀನಂದ್ರೂ. ಸರಿ ಬಿಟ್ಟಾಕಪ್ಪ, ಆ ವಿಷಯ ಬಿಟ್ಟಾಕು. ನೋಡಪ್ಪ ಇಜಪ್ಪ, ನಾನೊಂದಷ್ಟು ದುಡ್ಡು ಕೊಡ್ತಾ ಇದ್ದೀನಿ, ನೀನೊಂದಷ್ಟು ದುಡ್ಡು ಕೊಟ್ಟು ಅದೇನೋ ಅಪ್ಪನ ತೋಟದಾಗ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಪ್ಪ. ಸರಿ ತಾತ, ಆಯಿತು. ಶೋಭಿತಾ, ಒಂದರಷ್ಟು ಊಟ ಕೊಟ್ಬಿಡಮ್ಮ, ಎತ್ಕೊಂಡು ಹೊರಟೋತಾನೆ. ಏಯ್, ಯಾವ ಊರ ನಿಂದು? ಏನು ಕತೆ ನಿಂದು? ಯಾವ ಊರು? ಇದೇ ಊರು ನಮ್ದು, ಇದೇ ಮನೆ ನಮ್ದು. ಒಳ್ಳೆ ಕತೆ ಆಯ್ತಲ್ಲ. ಯಾವ ಊರು ಅಂದರೆ ಇದೇ ಊರು ಇದೇ ಮನೆ ಅಂತಾನೆ. ಶೋಭಿತಾ, ಊಟ ಕೊಟ್ಬಿಡಮ್ಮ, ಎತ್ಕೊಂಡು ಹೊರಟೋತಾನೆ. ಇನ್ಮೇಲೆ ಆಚೆ ಇಟ್ಬಿಟ್ಟು ನಿನ್ನ ಬಾಗ್ಲು ಹಾಕ್ಕೊಂಬಿಡು, ಅವ್ನು ಎತ್ಕೊಂಡು ಹೊರಟೋತಾನೆ. ಎಲ್ಲಿಗೆ ಎತ್ಕೊಂಡೋತಂತ? ನಿನ್ನೆ ಬಂದಿದ್ನಪ್ಪ, ಇಲ್ಲಿಗೆ ಬಂದಿದ್ನು. ನಾನು ಎತ್ತೆತ್ಕೊಂಡೋತಾನೆ, ಎಲ್ಲವ್ರೆ ಏನು ಅಂತ ಹುಡ್ಕೇಬೇಕು ಅಂತ ಹಿಂದೆನೇ ಪಾಲ ಮಾಡ್ಕೊಂಡು ಹೋದ್ನಿ. ಅಲ್ಲೊಂದು ದೇವಸ್ಥಾನ ಅದೇ, ಆ ದೇವಸ್ಥಾನದಾಗ ಅವ್ರೆ 4-5 ವರ್ಷ ಆಯ್ತಂತೆ ಆ ದೇವಸ್ಥಾನಕ್ಕೆ ಬಂದು. ಆ ಪೂಜಾರಪ್ಪನು ಪ್ರಸಾದ ಕೊಡ್ತಾ ಇದ್ನಂತೆ, ಅದನ್ನೇ ತಿನ್ಕೊಂಡು ಕಾಲಾಗ್ತಾ ಇದ್ರಂತೆ. ಆಮೇಲೆ ಪೂಜಾರಪ್ಪನ ಹೇಳಿದ್ನು, 4-5 ದಿವಸದಿಂದ ಎಲ್ಲ ಊಟ ಬೇರೆ ಕಡೆಯಿಂದ ಎತ್ಕೊಂಬತ್ತವನೆ ಅಂತ. ಇನ್ನೊಬ್ನವನೇ, ಇವನೇನಾರು ಅಷ್ಟು ತಿಳಿವಾಗವನೇ, ಅವನು ಇದ್ದಿದ್ದು ಮುಂಕು ಕುತ್ಕೊಂಡೇ ಇರ್ತಾನೆ. ಓ ಹೌದಾ, ದೇವಸ್ಥಾನದಾಗಿದ್ರಂತ? ಹೂನಪ್ಪ, ದೇವಸ್ಥಾನದಾಗಿದ್ರಂತೆ. ಏನು ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ ಅಂತಪ್ಪ. ಇಷ್ಟು ದಿನ ಆಗೈತೆ ಇಲ್ಲಿಗೆ ಬಂದು ಒಬ್ರಿಗೂ ಒಂದು ದಿವಸಕ್ಕೂ ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿದ್ನು ಪೂಜಾರಪ್ಪನು. ಪಾಪ ಒಳ್ಳೆ ಜನ. ಏನು ಮಾಡೋಕತ್ತಿದ್ದು, ತಲೆ ಕೆಟ್ಟೋಗೈತೆ. ಏನೋ ಒಂಚೂರು ಊಟಕ್ಕೇನೋ ಬರ್ತಾನೆ, ಊಟ ಕೊಟ್ಟರೆ ಎತ್ಕೊಂಡು ಹೊರಟೋತಾನೆ.
ಹ್ಞೂ ಸರಿ ತಾತ. ಹ್ಞೂ ಸರಿಯಪ್ಪ, ನಾವು ಹೋಗಿ ಬರ್ತೀರಿ. ಹ್ಞೂ ಸರಿ ತಾತ, ಆಯಿತು. ಅದೇನು ಹಂಗೆ ದುಡ್ಡಿನ ವ್ಯವಸ್ಥೆ ನೋಡಪ್ಪ ವಿಜಯಪ್ಪ. ಸರಿ ತಾತ, ಕೊಡ್ತೀನಿ ತಾತ. ನಾನು ಮೊನ್ನೆನೇ ಅನ್ಕೊಂಡೆ ಕೊಡೋಣ ಅಂದ್ಬಿಟ್ಟು. ಎಲ್ಲ ಮಾವನೇ ಏನಾದರೂ ಒಂದೊಂದು ರಾಮಾಯಣ. ಏನು ಸುಮ್ಮನೆ ಇರೋಕ್ಕಾಗಲ್ಲ ಮವ? ಈ ವಯಸ್ಸಿನಲ್ಲೂ ಜಗಳನ ರಗಳೇನ ಅತ್ತೆ ಹೊಡಿಬೇಕಾ? ಬೇಕಾ ಇದೆಲ್ಲ ಈ ವಯಸ್ಸಿನಲ್ಲಿ? ನೀವೇ ಹೇಳ್ರಿ. ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಗೋಯ್ತು. ಇನ್ಮೇಲೆ ನಾನು ತಿದ್ಕೊಂಡು ಹೋಗ್ತಾನೆ. ಇಲ್ಲಾಂತಂದರೆ ನಾನು ಸುಮ್ಮನೆ ಇರ್ತೀನಾ? ಹ್ಞೂ ಸರಿ ತಾತ, ಆಯಿತು. ಊಟ ಬೇಕಾ? ಹ್ಞೂ ಶೋಭಿತಾ, ತಂದ್ಕೊಡಗಮ್ಮ. ಏನು ಮಾಡಿದ್ಯಾ? ಬಾವ ಅನ್ನ ಮುದ್ದೆ ಸಾರು. ಇದನ್ನೇ ತಂದ್ಕೊಡಗಮ್ಮ. ಏ ಧನು, ಧನು. ಓ ಬಾಪ ಬಾಪ, ಏನಪ್ಪ ಇವತ್ತು ಸೂರ್ಯನು ಅಪ್ಪಿ ತಪ್ಪಿ ಬೇರೆ ಕಡೆ ಉಟ್ಬಿಟ್ಟವನೆ. ಅಂಕಲ್ ಚೆನ್ನಾಗಿದ್ದೀರಾ? ಏನು ಚಂದನೋ ಏನಪ್ಪ, ಇರೋ ಮಗನ್ನ ಕರ್ಕೊಂಬಂದು ಇಲ್ಲಿ ಇಕ್ಕೊಂಡಿದ್ದೀರಾ? ಹಾಂ? ಏಯ್, ಯಾಕೋ ಈ ಮನೆಗೆ ಬಂದಿದ್ಯಾ ನೀನು? ಯಾಕಪ್ಪ? ಇದ್ಯಾವುದು ದೊಡ್ಡ ಮನೆ, ಬಾಡಿಗೆ ಜಾಸ್ತಿ ಆಗಿಲ್ಲ? ಇಲ್ಲ ಅಂಕಲ್, ಬಾಡಿಗೆ ಏನು ಕಟ್ತಾ ಇಲ್ಲ. ಧನುಗೆ ಫ್ರೀಯಾಗೇ ಕೊಟ್ಟಿರೋದು. ಇನ್ಮೇಲೆ ಇಲ್ಲೇ ಇರ್ತಾನೆ ಧನು. ಓ, ಫ್ರೀಯಾಗಿ ಕೊಟ್ಟಿರೋದಾ? ಸರಿ ಸರಿನಪ್ಪ. ಏನಪ್ಪ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಬರಬೇಕಲ್ಲಪ್ಪ, ಮಗನಿರೋ ಹತ್ರಕ್ಕೆ ತಂದೆ. ಹಾಂ, ತಂದೆ ಇರೋ ಹತ್ರಕ್ಕೆ ಮಗನ ಬರೋದು ಆ ಕಾಲ ಹೋಯ್ತು. ಇವಾಗ ನೀನು ಎಲ್ಲಿದ್ದೀಯ ಅಲ್ಲಿಗೆ ಬರಬೇಕಲ್ಲಪ್ಪ. ಇಲ್ಲಾಂದರೆ ನಿಮ್ಮ ಅಮ್ಮ ನನ್ನ ಮನೆಗೆ ನೆಮ್ಮದಿಯಾಗಿರೋಕೆ ಬಿಡ್ತಾಳ? ಗೋಳಾಡ್ತಾವಳೆ. ನಾನು ಏನು ಮಾಡಲಿ? ಮನೆಗೆ ಮಗನಿಲ್ಲ, ಮೊಮ್ಮಗನಿಲ್ಲ, ಸೊಸೆ ಇಲ್ಲ. ಹಾಂ, ಏನಕ್ಕೆ ದುಡ್ಡು ಕಾಸು ನಮ್ಗೆ ಏನು ಬೇಕು? ನೆಮ್ಮದಿನೇ ಇಲ್ಲ ಅಂತ ಏನಪ್ಪ ಗಲಾಟೆ ಮಾಡ್ತಾವಳಪ್ಪ. ಅದಕ್ಕೆ ನೋಡ್ಕೊಂಬರ್ತೀನಿರಮ್ಮ ಎಲ್ಲವರು ಅಂತಂದೆ. ಹಿಂಗೆ ತಿಳಿತ್ವ ಇಲ್ಲಿದ್ದೀರಾ ಅಂತ, ಅದಕ್ಕೆ ಬನ್ನಿ. ಅಮ್ಮನೂ ಕರ್ಕೊಂಬರಕ್ಕಾಗಿಲ್ಲಪ್ಪ? ಓ, ಇನ್ನೊಂದ್ಕಿತ ಬಂದಾಗ ಕರ್ಕೊಂಬರ್ತೀನಿ. ಮನೆ ಹುಡ್ಕಬೇಕಲ್ಲ, ಇನ್ನು ಅವಳನ್ನ ಕರ್ಕೊಂಡು ನಾನು ಎಲ್ಲಿ ಹುಡ್ಕ್ಲಿ? ಇನ್ನೊಂದ್ಕಿತ ಬಂದಾಗ ಕರ್ಕೊಂಬರ್ತೀನಿ ಬಿಡು. ಎಲ್ಲ ಮಗುವ ಮಲ್ಕೊಂಡವನಪ್ಪ? ಮನೆ ಏನೋ ಚೆನ್ನಾಗದೆ. ಹ್ಞೂ, ಹೋಗ್ಲಿ ಬಿಡು. ಬಾಡಿಗೆ ಕಟ್ಟಷ್ಟಿಲ್ಲಲ್ಲ, ಫ್ರೀಯಾಗಿ ಇರೋ ತಾನೇ? ಹ್ಞೂ ಅಂಕಲ್, ಬಾಡಿಗೆ ಕಟ್ಟಷ್ಟಿಲ್ಲ. ಹ್ಞೂ, ನೀನು ಇದೆಯಲ್ಲಪ್ಪ, ಏನೋ ಒಂದು ಮಾಡಿರ್ತೀಯಾ? ನೀನೇನು ಕಡಿಮೆ ಆಸಾಮಿನಾ? ಯಾಕೆ ಅಂಕಲ್ ಹಂಗಂತ ಇದ್ದೀರಾ? ಅಷ್ಟೇ ಅಷ್ಟೇ, ನೀನೇನು ಕಡಿಮೆನೇನಪ್ಪ? ಹಾಂ, ಕಡಿಮೆನಾ? ನಿನಗೆ ತಲೆ ಜಾಸ್ತಿ. ನಿನ್ನ ಹತ್ರ ಎಲ್ಲ ಏನು ನಡೆಯಲ್ಲ ಬಿಡು. ಯಾಕೆ ಸುಮ್ಮನೆ? ಏನಂಕಲ್ ಏನೋ ಒಗ್ಟೊಗ್ಟಾಗಿ ಮಾತಾಡ್ತಾ ಇದ್ದೀರಾ? ಹಾಂ, ಏನಿಲ್ಲಪ್ಪ, ಸುಮ್ಮನೆ ನೀನು ರೇಗಿಸಿದ್ನೆ. ಎಲ್ಲದ್ರಾಗೂ ನಾನು ಮುಂದೆ ಅಂತಿರ್ತೀಯಲ್ಲ ನೀನು, ಅದಕ್ಕೆ ಕೇಳಿದ್ನಷ್ಟೇ, ಇನ್ನೇನಿಲ್ಲ. ಇನ್ನೇನು ಮಾಡ್ತೀರಾ ಅಂಕಲ್? ಶೋಭಿತಾ ನನ್ನ ನಾದ್ನಿ, ಧನು ನನ್ನ ತಮ್ಮ, ಅವ್ರನ್ನೇನು ಬೀದಿಗೆ ಬಿಡೋಕ್ಕಾಗುತ್ತಾ ನಾನು? ಹಾಂ, ಅವರು ನನ್ನ ಥರನೇ ಚೆನ್ನಾಗಿರ್ಬೇಕಲ್ವಾ? ಧನು ಜಾನು, ನಿನ್ನ ಬುದ್ಧಿ ಎಲ್ಲರಿಗೂ ಬರಬೇಕಲ್ಲ. ಹಾಂ, ಅಲ್ಲ ನಾವೆಲ್ಲ ಇದ್ಕೊಂಡು ಧನು ಶೋಭಿತಾ ಬಾಡಿಗೆ ಮನೇಲಿ ಇರೋಕ್ಕಾಗುತ್ತಾ? ಹಾಂ, ಅವ್ರು ಬಾಡಿಗೆ ಮನೇಲಿದ್ದರೆ ನಮ್ಮಮ್ಮ ನಮ್ಮಪ್ಪ ಸುಮ್ಮನೆ ಬಿಡ್ತಾರಾ? ಹಾಂ, ಹ್ಞೂ, ಏನೋ ಮಾಡಪ್ಪ ಮಾಡು. ಇವನು ಯಾರು? ಅವರ ಯಾರೋ ಗೊತ್ತಿಲ್ಲ, ಯಾವಾಗಲೂ ಬಂದು ಊಟ ತೊಗೊಂಡು ಹೋಗ್ತಾರೆ. ಓ ಸರಿ ಸರಿ. ಏಯ್, ಇನ್ನೂ ಬದುಕಿದ್ಯಾ ನೀನು? ಇನ್ನೂ ಬದುಕಿದ್ಯಾ? ಏಯ್, ಯಾರು ನೀನು? ಬಿಡೋ ಬಿಡೋ, ಕತ್ನ ಪಟ್ಟಿ ಬಿಡೋ. ಯಾಕೋ ನನ್ನ ಕತ್ನ ಪಟ್ಟಿ ಇಟ್ಕೊಂಡಿದ್ಯಾ? ಬಿಡೋ. ನೀನೇನು ಬಿಡಲ್ಲ ಲೇ, ನೀನೇನು ಬಿಡಲ್ಲ. ನೀನೇನು ಸಾಯಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ. ಇನ್ನೂ ಬದುಕಿದ್ಯಾ ನೀನು? ಹಾಂ, ಇನ್ನೂ ಬದುಕಿದ್ಯೇನಾ? ಏ ಧನು, ನೋಡು ಇವನು ಯಾರು? ಧನು, ಧನು ಬಾರೋ ಬೇಗ. ಧನು, ವಿಜಯಣ್ಣ, ವಿಜಯಣ್ಣ ನೋಡು ವಿಜಯಣ್ಣ, ಅವ್ನು ಏನು ಮಾಡ್ತಾನೆ ನೋಡು ವಿಜಯಣ್ಣ. ಬಿಡಿಸ್ಕೊ ವಿಜಯಣ್ಣ, ನಂಗೆ ಭಯ ಆಗ್ತಾ ಇದೆ. ಏಯ್ ಬಾಯ್ ಕಡೆ, ಬಾಯ್ ಕಡೆ. ನೀನು ಮನೆಯೊಳಗೆ ಸೇರಿಸ್ಕೊಂಡ್ರಲ್ಲ, ನಮ್ಮದೇ ತಪ್ಪು. ಬಾರ ಈ ಕಡೆ. ಇಲ್ಲ, ನಾನು ಬಿಡಲ್ಲ ಇವನನ್ನ, ಬಿಡಲ್ಲ ಇವನ್ನ. ಇವತ್ತು ಇವನ್ನ ಇಲ್ಲೇ ಸಾಯಿಸಾಕ್ಬಿಡ್ತೀನಿ. ಬಿಡಲ್ಲ ಇವನ್ನ. ಇವನಿಂದ ಎಲ್ಲ ನನ್ನ ಸಂಸಾರ ಹಾಳಾಗೋಯ್ತು. ಏಯ್ ಬಿಡು ಬಿಡು. ಧನು, ಧನು ಕತ್ತಿಡ್ಕೊಂಬಿಟ್ಟವನಪ್ಪ. ಆತ ಇಲ್ಲ, ಇಲ್ಲಿದ್ದ ಗಾಚಾರ ಇಲ್ಲಿಗೆ ಬನ್ನಪ್ಪ. ಮನೆಗೆ ಆರಾಮಾಗಿ ಬಿತ್ತಿರ್ತೀರಾ. ಧನು ಬಿಡಿಸ್ಕೊಪ್ಪ. ಏ ವಿಜಯ್ ಬಿಡಿಸ್ಕೊಪ್ಪ, ನನ್ನ ಬಿಡಿಸ್ಕೊಪ್ಪ. ಏಯ್ ಬಿಡೋ ಬಿಡೋ. ಧನು ಹೋಗು, ಪೊಲೀಸ್ಗೆ ಫೋನ್ ಮಾಡೋಗು. ಇವ್ನು ಹೇಳ್ಕೊಂಡು ಹೋಗ್ಲಿ. ಹೋಗು ಧನು ಬೇಗ. ಏಯ್ ಬಿಡೋ ಬಿಡೋ. ಏಯ್ ಭದ್ರಪ್ಪ, ನೀನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲೋ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ನನ್ನನ್ನು ಹಾಂ, ಏನೋ ಮಾಡಿದ್ನೀನ ಅವತ್ತು? ಏನು ಮಾಡಿದ್ನೀನ? ಏಯ್, ನನ್ನ ಹೆಸ್ರು ಹೆಂಗೆ ಗೊತ್ತಾ ನಿಂಗೆ? ನನ್ನ ಹೆಸ್ರು ಹೆಂಗೆ ಗೊತ್ತು? ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲೋ. ಈ ಮನೆ ಯಾರ್ದು ಅಂತ ಗೊತ್ತಲ್ಲ ನನಗೆ? ಹಾಂ, ಗೊತ್ತಲ್ಲ ಈ ಮನೆ ಯಾರ್ದು ಅಂತ? ಏಯ್, ನನಗೆ ಗೊತ್ತಿಲ್ಲೋ. ಈ ಮನೆ ಯಾರ್ದು ಅಂತ ನನಗೆ ಗೊತ್ತಿಲ್ಲ. ಈ ಮನೆಗೆ ಯಾರಿದ್ರು ಅಂತ ಕೂಡ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ನನಗೆ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಭದ್ರಪ್ಪ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ನೀನು ಸಿಗ್ಲಿ ಅಂತ. ಇವತ್ತು ಸಿಕ್ಕಿದೆಯಲ್ಲ, ನಿನ್ನಂತೂ ಸುಮ್ಮನೆ ಬಿಡಲ್ಲ ಇವತ್ತು. ಅಯ್ಯೋ ಬಾಬಾ, ಪೊಲೀಸ್ಗಾದ್ರೂ ಫೋನ್ ಮಾಡಿ. ನನಗೆ ಗೊತ್ತಿತ್ತು ಈ ಹುಚ್ಚಿನ ಒಂದಲ್ಲ ಒಂದು ದಿವಸ ಏನಾದರೂ ಕಿತಾಪತಿ ಮಾಡ್ತಾನೆ ಅಂತ. ಬಾಬಾ, ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.